ಎಚ್ ಡಿ ಕುಮಾರಸ್ವಾಮಿಯವರು ಬರೀ ಹಿಟ್ ಆ್ಯಂಡ್ ಡನ್ ಸ್ಟೇಟ್ಮೆಂಟ್ ಮಾಡುವಂಥ ಪ್ರವೃತ್ತಿ ಇರುವಂಥ ಒಬ್ಬ ಅಪ್ರಬುದ್ಧ ರಾಜಕಾರಣಿ. ಸಿದ್ದರಾಮಯ್ಯ ಸಾಹೇಬರು ಡಿಸೆಂಬರ್ ತಿಂಗಳಲ್ಲಿ ಡೆಲ್ಲಿನಲ್ಲಿ ಎಲ್ಲ ಸಂಸದರು ಮತ್ತು ಎಲ್ಲ ಮಂತ್ರಿಗಳನ್ನು ಸೇರಿಸಿ ಒಂದು ಸಭೆ ಮಾಡಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಸುಮಾರು 30 ಬೇಡಿಕೆಗಳಿರುವಂಥ ಮನವಿಯನ್ನು ಕೊಟ್ಟಿರುವಂಥದ್ದು ಮರ್ತುಬಿಟ್ರೋ ಏನೋ ಗೊತ್ತಿಲ್ಲ. ಆ ಸಭೆಗೆ ಇವ್ರು ಹೋಗೇ ಇರಲಿಲ್ಲ. ರಾಜಕೀಯಗೊಳಿಸೋಕ್ಕೋಸ್ಕರ ಸುಮ್ಮನೆ ರಾಜಕೀಯವಾಗಿ ಮಾತಾಡಿ ಜನಗಳನ್ನ ದಿಕ್ಕು ತಪ್ಪಿಸುವಂಥದ್ದು ಏಕೈಕ ಉದ್ದೇಶ ಕುಮಾರಸ್ವಾಮಿಯವರು. ಅಷ್ಟೇ. ಹೊಟ್ಟೆ ಉರಿತದ ಪಾಪ ಅವ್ರಿಗೆ. ಏನು ಕೇಳಬೇಕಾ ನಾವು? ಅವ್ರಿಗೆ ಗೊತ್ತಿಲ್ವಾ? ರಾಜ್ಯದಿಂದ ಸುಮಾರು 5 ಲಕ್ಷ ಕೋಟಿಯಷ್ಟು ಟ್ಯಾಕ್ಸ್ನ ಕಲೆಕ್ಟ್ ಮಾಡಿ ಕಳಿಸ್ತಾ ಇದ್ದೀವಲ್ಲ ಕೇಂದ್ರಕ್ಕೆ. ಅದರಿಂದ ನಿಮ್ಮ ಫೈನಾನ್ಸ್ ಕಮಿಷನ್ ರೆಗ್ಯುಲೇಷನ್ಸ್ ಪ್ರಕಾರ 42% ವಾಪಸ್ ಕೊಡಬೇಕು ಅನ್ನೋಂಥ ಬೇಸಿಕ್ ಸೆನ್ಸ್ ಇಲ್ವಾ? ಎಷ್ಟು ಕೊಡಬೇಕು? 2 ಲಕ್ಷ ಕೋಟಿ ನಮಗೆ ವಾಪಸ್ ಕೊಡಬೇಕಾಗಿರುವಂಥದ್ದು. ನಮ್ಮ ದುಡ್ಡನ್ನು ನೀವು ತೆಗೆದುಕೊಂಡಿರುವಂಥದ್ದು 2 ಲಕ್ಷ ಕೋಟಿಯಷ್ಟು. 42% ಅಂದರೆ ಎಷ್ಟು ಕೊಡ್ತಾ ಇದ್ದೀರಿ? ಯು ಆರ್ ಗಿವಿಂಗ್ ಅಸ್ ಓನ್ಲಿ 53,000 crores. ಅದು ನಿಮಗೆ ಗೊತ್ತಿಲ್ವಾ? ಎಚ್ ಡಿ ಕುಮಾರಸ್ವಾಮಿಯವ್ರಿಗೆ ಗೊತ್ತಿಲ್ವಾ? ಬೇಡ ಸ್ವಾಮಿ, ನಾವು ಕೇಳಲಿಲ್ಲ ಅಂತಲೇ ಇಟ್ಕೊಳ್ಳೋಣ. ಪ್ರತಿ ರಾಜ್ಯಗಳಿಗೆ ಏನು ಹಂಚಬೇಕು ಅದು ಹಂಚಬೇಕು ಅನ್ನುವಂಥದ್ದು ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕಲ್ವ ಕೇಂದ್ರ ಸರ್ಕಾರಕ್ಕೆ. ಏನು ಬಿಹಾರ್ನವ್ರು ಕೇಳಿದ್ರಾ? ಆಂಧ್ರ ಪ್ರದೇಶದವ್ರು ಕೇಳಿದ್ರಾ? ನೀವು ಅವ್ರನ್ನ ಓಲೈಸ್ಕೊಳ್ಳೋಕ್ಕೋಸ್ಕರ ನೀವು ಅವರಿಗೆ ಚುನಾವಣೆ ಬರ್ತಾ ಇರುವಂಥದ್ದು ಏಕೈಕ ದೃಷ್ಟಿ ಇಟ್ಕೊಂಡು ನೀವು ಮುಗ್ಗ ಪ್ರಾಜೆಕ್ಟ್ಗಳನ್ನ ಅನೌನ್ಸ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆಯಾ? ನೀವು ಅನೌನ್ಸ್ ಮಾಡಿದ್ದು ಇಲ್ಲಿವರೆಗೂ ಎಲ್ಲರೂ ಕಾರ್ಯರೂಪಕ್ಕೆ ಬಂದಿದೆಯಾ? ಕಾರ್ಯಗತಕ್ಕೆ ಆಗಿದೆಯಾ? ನೀವು ಹೆವಿ ಇಂಡಸ್ಟ್ರಿ ಮಿನಿಸ್ಟ್ರಿ ಇದ್ದಿರಲ್ಲ ಸ್ವಾಮಿ, ಸ್ಟೀಲ್ ಮಿನಿಸ್ಟ್ರಿ ಇದ್ದಿರಲ್ಲ ಸ್ವಾಮಿ. ಕುದುರೆ ಮುಖದ್ದು ನೀವು ಯಾಕೆ ತಲೆ ಕೆಡಿಸ್ಕೊತಾ ಇಲ್ಲ? ಐರನ್ ಓರ್ದು HMT ಯಾಕೆ ತಲೆ ಕೆಡಿಸ್ಕೊತಾ ಇಲ್ಲ? ಜಾಗದ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡು ಕೂತ್ಕೊಂಡಿದ್ದೀರಿ. ಹಾಂ, ಯಾರು ಮಾಡಬೇಕಾಗಿರೋದು? ಅಯ್ಯೋ, ಏನು ಎಲ್ಲಿ ಕಲ್ಲಾಗ್ತಾ ಇದೆ ನನಗೆ ಅರ್ಥ ಆಗ್ತಾ ಇಲ್ಲ. ಅದೇ ಅವರು ಅದನ್ನೇ ಸರ್, ನಾವು ಕಲ್ಲಾಗ್ತಾ ಇದ್ದೀವಿ ಅನ್ನುವಂಥದ್ದಕ್ಕೆ ಯಾವ್ದಾರ ದಯಮಾಡಿ ದೃಢವಾದಂಥ ಮಾಹಿತಿಗಳನ್ನು ಕೊಡಿ ಸ್ವಾಮಿ. ಸುಮ್ಮನೆ ಹಿಟ್ ಆ್ಯಂಡ್ ಡನ್ ಸ್ಟೇಟ್ಮೆಂಟ್ ಮಾಡಿ ಓಡೋಗೋವಂಥ ಕೆಲಸ ಯಾಕೆ ಮಾಡ್ತಾ ಇದ್ದೀರಿ? ರಾಜ್ಯಕ್ಕೆ ನೀವು ಹೆವಿ ಇಂಡಸ್ಟ್ರಿಗಳನ್ನ ತರ್ತಾ ಇದ್ದೀವಿ, ಜನಗಳಿಗೆ ಉದ್ಯೋಗ ಕೊಡ್ತೀವಿ ಅಂದರೆ ಯಾರಾದರೂ ಕಲ್ಲಾಗ್ತಾರಾ ಸರ್? ಯಾರಾದರೂ ಕಲ್ಲಾಗ್ತಾರೆ? ಈ ರೀತಿ ಸುಳ್ಳು ಹೇಳುವಂಥ ಒಂದು ಪ್ರವೃತ್ತಿ ಬೆಳೆಸ್ಕೊಂಡಿದ್ದೀರಾ. ನಿಮ್ಗೆ ನೀವು ಏನು ಹೇಳೋಣ ನಾವು? ಹಾಂ, ಎಚ್ ಡಿ ಕುಮಾರಸ್ವಾಮಿ ಅವರು ನೀವು 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದಿರಿ, ನಿಮ್ಮ ತಂದೆಯವರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಈ ಲೆವೆಲ್ಗೆ ನೀವು ಸುಳ್ಳು ಹೇಳುವಂಥ ಕೆಲಸ, BJPಯವ್ರಿಗೆ ನಾವು ಓವರ್ಟೇಕ್ ಮಾಡಿ ಸುಳ್ಳು ಹೇಳುವಂಥ ಕೆಲಸವನ್ನು ಮಾಡಿಬಿಟ್ರೆ ಹೆಂಗೆ? ನೀವು ರಾಜ್ಯಕ್ಕೆ ನೀವು ಏನು ಕಾರ್ಯಕ್ರಮ ತಂದರೂ ನಾವು ಸಂಪೂರ್ಣವಾಗಿ ನಿಮ್ಮ ಜೊತೆ ಇರ್ತೀವಿ. ದಯಮಾಡಿ ತನ್ನಿ. ತರಕ್ಕಾಗದೇ ಇದ್ದ ಅದೇನು ಹೇಳ್ತಾರಲ್ಲ, ಕುಣಿಯೋಕ್ಕಾಗದೊಳಗೆ ನೆಲ ಡೊಂಕು ಅಂತ, ಆ ರೀತಿ ನೀವು ಹೇಳ್ಕೊಂತಿರ್ತಾ ಇದ್ದೀರ ಅಷ್ಟೇ. ಈಗ ರಾಜ್ಯಕ್ಕೆ ಒಂದೇ ಒಂದು ಬಿಡಿಗಾಸ್ ತರೋಕ್ಕಾಗಲ್ಲ ನಿಮ್ಮ ಯೋಗ್ಯತೆಗೆ BJP ಮತ್ತು JDSನವ್ರಿಗೆ. ಅದನ್ನು ಮುಖ ಮುಚ್ಕೊಬೇಕಲ್ಲ, ಆ ಜನಗಳು ಉಗಿತಾವ್ರಲ್ಲ, ಅದನ್ನು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ನೀವು ಈ ಥರ ಸುಳ್ಳು ಹೇಳಿಕೆಗಳನ್ನು ಕೊಟ್ಟು ಜನಗಳು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಅಷ್ಟೇ. ರಾಜ್ಯಕ್ಕೆ ಏನು ಕೊಟ್ಟಿದ್ದೀರಿ ಹೇಳ್ರಿ? 2025-26ನೇ ಸಾಲಿ ಬಜೆಟಲ್ಲಿ ರಾಜ್ಯಕ್ಕೆ ಯಾವುದಾದ್ರು ನಿರ್ದಿಷ್ಟವಾದಂಥ ಯೋಜನೆಯನ್ನು ಘೋಷಣೆ ಮಾಡಿರುವಂಥದ್ದು ಇದ್ದರೆ ದಯಮಾಡಿ ಹೇಳಿ. ಹೇಳೋಕ್ಕಾಗಿದ್ರೆ ಬಾಯಿ ಮುಚ್ಕೊಂಡು ಸುಮ್ಮನಿರಿ, ಜನಗಳು ಅನುಭವಿಸ್ಲಿ. 19 ಜನ ಗೆಲ್ಸೋರಲ್ಲ ಅಂದರೆ ನೀವು ಕರ್ನಾಟಕ ಸಿದ್ದರಾಮಯ್ಯನವ್ರ ವಿರುದ್ಧ, ಕಾಂಗ್ರೆಸ್ ವಿರುದ್ಧ ಸ್ವೇಡ್ ತೀರ್ಸ್ಕೊಳ್ಳೋಕೆ ಹೋಗಿ 46% ಜನಗಳು ಓಟ್ ಹಾಕಿದ್ದಾರೆ ನಿಮಗೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ. 6% JDSನವ್ರು ಓಟ್ ಹಾಕವ್ರೆ. ಅಂದರೆ 52% ಟೋಟಲ್ ವೋಟರ್ಸು ನಿಮಗೆ ಈ ಸಾರಿ 2024 ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಓಟ್ ಹಾಕಿರೋರು ವಿರುದ್ಧನೂ ನೀವು ನಿಂತಿದ್ದೀರಾ ಅಂತ ಅರ್ಥ ಆಯ್ತು. ಅವ್ರ ವಿರುದ್ಧನೂ ಸೇಡ್ ತೀರ್ಸ್ಕೊತಾ ಇದ್ದೀರಾ ಅಂತ ಓಟ್ ಹಾಕಿರೋರು ಇವಾಗ ಅರ್ಥ ಮಾಡ್ಕೋಬೇಕು ಅಷ್ಟೇ. ಅಯ್ಯೋ, ದಿನ ಬೆಳಗ್ಗೆ ಇದ್ದರೆ ಮಂಡ್ಯದಲ್ಲಿ ಇರ್ತಿರೋ ಸ್ವಾಮಿ, ದಿನ ಬೆಳಗ್ಗೆ ಇದ್ದರೆ ಮೈಸೂರಲ್ಲಿ ಇರ್ತೀವಿ, ದಿನ ಬೆಳಗ್ಗೆ ಇದ್ದರೆ ಬೆಂಗಳೂರಲ್ಲಿ ಇರ್ತೀವಿ. ಯಾವತ್ತಾರು ರಾಜ್ಯ ಸರ್ಕಾರದ ಅಫಿಷಿಯಲ್ಸ್ ಜೊತೆ ನಮ್ಮಲ್ಲಿ MB ಪಾಟೀಲ್ ಅವರು ಎಂಥ ಕೆಲಸ, ಅದ್ಭುತವಾದ ಕೆಲಸ ಮಾಡ್ತಾವ್ರೆ. ಇಡೀ ಬೀದಿಗೆ ಹೋಗಿ ಕೈ ಮುಕ್ಕೊಂಡು ಇನ್ವೆಸ್ಟ್ಮೆಂಟ್ ತರ್ತಾವ್ರೆ. ಅಮೇರಿಕಾ, ಆಸ್ಟ್ರೇಲಿಯಾ, ಇಂಗ್ಲೆಂಡು ಅಲ್ಲೆಲ್ಲ ಹೋಗಿ ಇನ್ವೆಸ್ಟರ್ಸ್ನ ಕರ್ಕೊಂಬರ್ತಾವ್ರೆ. ಇಂಥವ್ರಿಗೂ ಸುಮಾರು ಒಂದು 50,000 ಕೋಟಿ ಎಷ್ಟು ಇನ್ವೆಸ್ಟ್ನ ತಗೊಂಬಂದವ್ರೆ. ಅವ್ರ ಜೊತೆ ಯಾವತ್ತಾರು ಸಭೆ ಮಾಡಿದ್ದೀರಾ ನೀವು? ಕುಮಾರಸ್ವಾಮಿ ಅವರೇ, IAS ಆಫೀಸರ್ಸ್ಗಳನ್ನ ಕರೆದು ಯಾವತ್ತಾರು ಒಂದು ದಿವಸ ಸಭೆ ಮಾಡಿದ್ದೀರಾ? ಹಾಂ, ಸಿದ್ದರಾಮಯ್ಯನವ್ರನ್ನ ಬೈಬೇಕು, ಕಾಂಗ್ರೆಸ್ನ ಬೈಯುವಂಥದ್ದು, DK ಶಿವಕುಮಾರ್ನ ಬೈಯುವಂಥದ್ದು ಸಿಂಗಲ್ ಪಾಯಿಂಟ್ ಅಜೆಂಡಾ. ಅದು ಬಿಟ್ಟರೆ ನಿಮ್ಮ ಬಾಯಲ್ಲಿ ಇನ್ನೇನೂ ಬರಲ್ಲ. ಎಚ್ ಡಿ ಕುಮಾರಸ್ವಾಮಿಯವರು ಬರೀ ಹಿಟ್ ಆ್ಯಂಡ್ ಡನ್ ಸ್ಟೇಟ್ಮೆಂಟ್ ಮಾಡುವಂಥ ಪ್ರವೃತ್ತಿ ಇರುವಂಥ ಒಬ್ಬ ಅಪ್ರಬುದ್ಧ ರಾಜಕಾರಣಿ. ಸಿದ್ದರಾಮಯ್ಯ ಸಾಹೇಬರು ಡಿಸೆಂಬರ್ ತಿಂಗಳಲ್ಲಿ ಡೆಲ್ಲಿನಲ್ಲಿ ಎಲ್ಲ ಸಂಸದರು ಮತ್ತು ಎಲ್ಲ ಮಂತ್ರಿಗಳನ್ನು ಸೇರಿಸಿ ಒಂದು ಸಭೆ ಮಾಡಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಸುಮಾರು 30 ಬೇಡಿಕೆಗಳಿರುವಂಥ ಮನವಿಯನ್ನು ಕೊಟ್ಟಿರುವಂಥದ್ದು ಮರ್ತುಬಿಟ್ರೋ ಏನೋ ಗೊತ್ತಿಲ್ಲ. ಆ ಸಭೆಗೆ ಇವ್ರು ಹೋಗೇ ಇರಲಿಲ್ಲ.
ರಾಜಕೀಯಗೊಳಿಸೋಕ್ಕೋಸ್ಕರ ಸುಮ್ಮನೆ ರಾಜಕೀಯವಾಗಿ ಮಾತಾಡಿ ಜನಗಳ ದಿಕ್ಕು ತಪ್ಪಿಸುವಂಥದ್ದು ಏಕೈಕ ಉದ್ದೇಶ ಕುಮಾರಸ್ವಾಮಿ ಅವರು ಅಷ್ಟೇ. ಹೊಟ್ಟೆ ಉರಿತದ ಪಾಪ ಅವ್ರಿಗೆ. ಏನು ಕೇಳಬೇಕಾ ನಾವು? ಅವ್ರಿಗೆ ಗೊತ್ತಿಲ್ವಾ ರಾಜ್ಯದಿಂದ ಸುಮಾರು 5 ಲಕ್ಷ ಕೋಟಿಯಷ್ಟು ಟ್ಯಾಕ್ಸ್ನ ಕಲೆಕ್ಟ್ ಮಾಡಿ ಕಳಿಸ್ತಾ ಇದ್ದೀವಲ್ಲ ಕೇಂದ್ರಕ್ಕೆ, ಅದರಿಂದ ನಿಮ್ಮ ಫೈನಾನ್ಸ್ ಕಮಿಷನ್ ರೆಗ್ಯುಲೇಷನ್ಸ್ ಪ್ರಕಾರ 42% ವಾಪಸ್ ಕೊಡಬೇಕು ಅನ್ನೋಂಥ ಬೇಸಿಕ್ ಸೆನ್ಸ್ ಇಲ್ವಾ? ಎಷ್ಟು ಕೊಡಬೇಕು? 2 ಲಕ್ಷ ಕೋಟಿ ನಮಗೆ ವಾಪಸ್ ಕೊಡಬೇಕಾಗಿರುವಂಥದ್ದು. ನಮ್ಮ ದುಡ್ಡನ್ನು ನೀವು ತೆಗೆದುಕೊಂಡಿರುವಂಥದ್ದು 2 ಲಕ್ಷ ಕೋಟಿಯಷ್ಟು 42% ಅಂದರೆ ಎಷ್ಟು ಕೊಡ್ತಾ ಇದ್ದೀರಿ? ಯು ಆರ್ ಗಿವಿಂಗ್ ಅಸ್ ಓನ್ಲಿ 53,000 crores. ಅದು ನಿಮಗೆ ಗೊತ್ತಿಲ್ವಾ? ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೆ ಗೊತ್ತಿಲ್ವಾ? ಬೇಡ ಸ್ವಾಮಿ, ನಾವು ಕೇಳಲಿಲ್ಲ ಅಂತಲೇ ಇಟ್ಕೊಳ್ಳೋಣ. ಪ್ರತಿ ರಾಜ್ಯಗಳಿಗೆ ಏನು ಹಂಚಬೇಕು ಅದು ಹಂಚಬೇಕು ಅನ್ನುವಂಥದ್ದು ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕಲ್ವ ಕೇಂದ್ರ ಸರ್ಕಾರಕ್ಕೆ. ಏನು ಬಿಹಾರ್ನವ್ರು ಕೇಳಿದ್ರಾ? ಆಂಧ್ರ ಪ್ರದೇಶದವ್ರು ಕೇಳಿದ್ರಾ? ನೀವು ಅವ್ರನ್ನ ಓಲೈಸ್ಕೊಳ್ಳೋಕ್ಕೋಸ್ಕರ ನೀವು ಅವರಿಗೆ ಚುನಾವಣೆ ಬರ್ತಾ ಇರುವಂಥದ್ದು ಏಕೈಕ ದೃಷ್ಟಿ ಇಟ್ಕೊಂಡು ನೀವು ಮುಗ್ಗ ಪ್ರಾಜೆಕ್ಟ್ಗಳನ್ನ ಅನೌನ್ಸ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆಯಾ? ನೀವು ಅನೌನ್ಸ್ ಮಾಡಿದ್ದು ಇಲ್ಲಿವರೆಗೂ ಎಲ್ಲರೂ ಕಾರ್ಯರೂಪಕ್ಕೆ ಬಂದಿದೆಯಾ? ಕಾರ್ಯಗತಕ್ಕೆ ಆಗಿದೆಯಾ? ನೀವು ಹೆವಿ ಇಂಡಸ್ಟ್ರಿ ಮಿನಿಸ್ಟ್ರಿ ಇದ್ದಿರಲ್ಲ ಸ್ವಾಮಿ, ಸ್ಟೀಲ್ ಮಿನಿಸ್ಟ್ರಿ ಇದ್ದಿರಲ್ಲ ಸ್ವಾಮಿ, ಕುದುರೆ ಮುಖದ್ದು ನೀವು ಯಾಕೆ ತಲೆ ಕೆಡಿಸ್ಕೊತಾ ಇಲ್ಲ? ಐರನ್ ಓರ್ದು HMTದು ಯಾಕೆ ತಲೆ ಕೆಡಿಸ್ಕೊತಾ ಇಲ್ಲ? ಜಾಗದ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡು ಕೂತ್ಕೊಂಡಿದ್ದೀರಿ. ಹಾಂ, ಯಾರು ಮಾಡಬೇಕಾಗಿರೋದು? ಅಯ್ಯೋ, ಏನು ಎಲ್ಲಿ ಕಲ್ಲಾಗ್ತಾ ಇದೆ ನನಗೆ ಅರ್ಥ ಆಗ್ತಾ ಇಲ್ಲ. ಅದೇ ಅವರು ಅದನ್ನೇ ಸರ್, ನಾವು ಕಲ್ಲಾಗ್ತಾ ಇದ್ದೀವಿ ಅನ್ನುವಂಥದ್ದಕ್ಕೆ ಯಾವ್ದಾದ್ರು ದಯಮಾಡಿ ದೃಢವಾದಂಥ ಮಾಹಿತಿಗಳನ್ನು ಕೊಡಿ ಸ್ವಾಮಿ. ಸುಮ್ಮನೆ ಹಿಟ್ ಆ್ಯಂಡ್ ರನ್ ಸ್ಟೇಟ್ಮೆಂಟ್ ಮಾಡಿ ಓಡೋಗೋವಂಥ ಕೆಲಸ ಯಾಕೆ ಮಾಡ್ತಾ ಇದ್ದೀರಿ? ರಾಜ್ಯಕ್ಕೆ ನೀವು ಹೆವಿ ಇಂಡಸ್ಟ್ರಿಗಳನ್ನ ತರ್ತಾ ಇದ್ದೀವಿ, ಜನಗಳಿಗೆ ಉದ್ಯೋಗ ಕೊಡ್ತೀವಿ ಅಂದರೆ ಯಾರಾದರೂ ಕಲ್ಲಾಗ್ತಾರಾ ಸರ್? ಯಾರಾದರೂ ಕಲ್ಲಾಗ್ತಾರೆ? ಈ ರೀತಿ ಸುಳ್ಳು ಹೇಳುವಂಥ ಒಂದು ಪ್ರವೃತ್ತಿ ಬೆಳೆಸ್ಕೊಂಡಿದ್ದೀರಾ. ನಿಮ್ಗೆ ನೀವು ಏನು ಹೇಳೋಣ ನಾವು? ಹಾಂ, ಎಚ್ ಡಿ ಕುಮಾರಸ್ವಾಮಿ ಅವರು ನೀವು 2 ಬಾರಿ ಮುಖ್ಯಮಂತ್ರಿಗಳಾಗಿದ್ರಿ, ನಿಮ್ಮ ತಂದೆಯವರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಈ ಲೆವೆಲ್ಗೆ ನೀವು ಸುಳ್ಳು ಹೇಳುವಂಥ ಕೆಲಸ, BJPಯವ್ರಿಗೆ ನಾವು ಓವರ್ಟೇಕ್ ಮಾಡಿ ಸುಳ್ಳು ಹೇಳುವಂಥ ಕೆಲಸವನ್ನು ಮಾಡಿಬಿಟ್ರೆ ಹೆಂಗೆ? ನೀವು ರಾಜ್ಯಕ್ಕೆ ನೀವು ಏನು ಕಾರ್ಯಕ್ರಮ ತಂದರೂ ನಾವು ಸಂಪೂರ್ಣವಾಗಿ ನಿಮ್ಮ ಜೊತೆ ಇರ್ತೀವಿ. ದಯಮಾಡಿ ತನ್ನಿ. ತರಕ್ಕಾಗದೇ ಇದ್ದ ಅದೇನು ಹೇಳ್ತಾರಲ್ಲ, ಕುಣಿಯೋಕ್ಕಾಗದೊಳಗೆ ನೆಲ ಡೊಂಕು ಅಂತ, ಆ ರೀತಿ ನೀವು ಹೇಳ್ಕೊಂಡು ತಿರುಗ್ತಾ ಇದ್ದೀರ ಅಷ್ಟೇ. ಈಗ ರಾಜ್ಯಕ್ಕೆ ಒಂದೇ ಒಂದು ಬಿಡಿಗಾಸ್ ತರೋಕ್ಕಾಗಲ್ಲ ನಿಮ್ಮ ಯೋಗ್ಯತೆಗೆ BJP ಮತ್ತು JDSನವ್ರಿಗೆ. ಅದನ್ನು ಮುಖ ಮುಚ್ಕೊಬೇಕಲ್ಲ, ಆ ಜನಗಳು ಉಗಿತಾವ್ರಲ್ಲ, ಅದನ್ನು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ನೀವು ಈ ಥರ ಸುಳ್ಳು ಹೇಳಿಕೆಗಳನ್ನು ಕೊಟ್ಟು ಜನಗಳು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಅಷ್ಟೇ. ರಾಜ್ಯಕ್ಕೆ ಏನು ಕೊಟ್ಟಿದ್ದೀರಿ ಹೇಳ್ರಿ? 2025-26ನೇ ಸಾಲಿ ಬಜೆಟಲ್ಲಿ ರಾಜ್ಯಕ್ಕೆ ಯಾವುದಾದ್ರು ನಿರ್ದಿಷ್ಟವಾದಂಥ ಯೋಜನೆಯನ್ನು ಘೋಷಣೆ ಮಾಡಿರುವಂಥದ್ದು ಇದ್ದರೆ ದಯಮಾಡಿ ಹೇಳಿ. ಹೇಳೋಕ್ಕಾಗಿದ್ರೆ ಬಾಯಿ ಮುಚ್ಕೊಂಡು ಸುಮ್ಮನಿರಿ, ಜನಗಳು ಅನುಭವಿಸ್ಲಿ. 19 ಜನ ಗೆಲ್ಸೋರಲ್ಲ ಅಂದರೆ ನೀವು ಕರ್ನಾಟಕ ಸಿದ್ದರಾಮಯ್ಯನವ್ರ ವಿರುದ್ಧ, ಕಾಂಗ್ರೆಸ್ ವಿರುದ್ಧ ಸ್ವೇಡ್ ತೀರ್ಸ್ಕೊಳ್ಳೋಕೆ ಹೋಗಿ 46% ಜನಗಳು ಓಟ್ ಹಾಕಿದ್ದಾರೆ ನಿಮಗೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ. 6% JDSನವ್ರು ಓಟ್ ಹಾಕವ್ರೆ. ಅಂದರೆ 52% ಟೋಟಲ್ ವೋಟರ್ಸು ನಿಮಗೆ ಈ ಸಾರಿ 2024 ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಓಟ್ ಹಾಕಿರೋರು ವಿರುದ್ಧನೂ ನೀವು ನಿಂತಿದ್ದೀರಾ ಅಂತ ಅರ್ಥ ಆಯ್ತು. ಅವ್ರ ವಿರುದ್ಧನೂ ಸೇಡ್ ತೀರ್ಸ್ಕೊತಾ ಇದ್ದೀರಾ ಅಂತ ಓಟ್ ಹಾಕಿರೋರು ಇವಾಗ ಅರ್ಥ ಮಾಡ್ಕೋಬೇಕಷ್ಟೇ. ಅಯ್ಯೋ, ದಿನ ಬೆಳಗ್ಗೆ ಇದ್ದರೆ ಮಂಡ್ಯದಲ್ಲಿ ಇರ್ತಿರೋ ಸ್ವಾಮಿ, ದಿನ ಬೆಳಗ್ಗೆ ಇದ್ದರೆ ಮೈಸೂರಲ್ಲಿ ಇರ್ತೀವಿ, ದಿನ ಬೆಳಗ್ಗೆ ಇದ್ದರೆ ಬೆಂಗಳೂರಲ್ಲಿ ಇರ್ತೀವಿ. ಯಾವತ್ತಾರು ರಾಜ್ಯ ಸರ್ಕಾರದ ಅಫಿಷಿಯಲ್ಸ್ ಜೊತೆ ನಮ್ಮಲ್ಲಿ MB ಪಾಟೀಲ್ ಅವರು ಎಂಥ ಕೆಲಸ, ಅದ್ಭುತವಾದ ಕೆಲಸ ಮಾಡ್ತಾವ್ರೆ. ಇಡೀ ಬೀದಿಗೆ ಹೋಗಿ ಕೈ ಮುಕ್ಕೊಂಡು ಇನ್ವೆಸ್ಟ್ಮೆಂಟ್ ತರ್ತಾವ್ರೆ. ಅಮೇರಿಕಾ, ಆಸ್ಟ್ರೇಲಿಯಾ, ಇಂಗ್ಲೆಂಡು ಅಲ್ಲೆಲ್ಲ ಹೋಗಿ ಇನ್ವೆಸ್ಟರ್ಸ್ನ ಕರ್ಕೊಂಬರ್ತಾವ್ರೆ. ಇಂಥವ್ರಿಗೂ ಸುಮಾರು ಒಂದು 50,000 ಕೋಟಿ ಎಷ್ಟು ಇನ್ವೆಸ್ಟ್ನ ತಗೊಂಬಂದವ್ರೆ. ಅವ್ರ ಜೊತೆ ಯಾವತ್ತಾರು ಸಭೆ ಮಾಡಿದ್ದೀರಾ ನೀವು? ಕುಮಾರಸ್ವಾಮಿ ಅವರೇ, IAS ಆಫೀಸರ್ಸ್ಗಳನ್ನ ಕರೆದು ಯಾವತ್ತಾರು ಒಂದು ದಿವಸ ಸಭೆ ಮಾಡಿದ್ದೀರಾ? ಹಾಂ, ಸಿದ್ದರಾಮಯ್ಯನವ್ರನ್ನ ಬೈಬೇಕು, ಕಾಂಗ್ರೆಸ್ನ ಬೈಯುವಂಥದ್ದು, DK ಶಿವಕುಮಾರ್ನ ಬೈಯುವಂಥದ್ದು ಸಿಂಗಲ್ ಪಾಯಿಂಟ್ ಅಜೆಂಡಾ. ಅದು ಬಿಟ್ಟರೆ ನಿಮ್ಮ ಬಾಯಲ್ಲಿ ಇನ್ನೇನೂ ಬರಲ್ಲ.